ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ 2ರ ಪಠ್ಯಪುಸ್ತಕದ 7ನೇ ಪದ್ಯಪಾಠ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಅಂತಕ್ಕಂಥ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ನಾವು ಎಲ್ಲ ವಿಷಯಗಳಲ್ಲಿ ಕೂಡ ಪ್ರಶ್ನೋತ್ತರಗಳನ್ನು, ನೋಟ್ಸ್ಗಳನ್ನು, FAS ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಮತ್ತು ಕ್ಯೂ ತಗನ ಎಲ್ಲವನ್ನೂ ಹಾಕ್ತೀವಿ. ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಅವುಗಳನ್ನ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡೋಣ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ಪದ್ಯ ಬರೆದಿರ್ತಕ್ಕಂಥ ಕವಿ ರಾಘವಾಂಕ. ಸೊ ಕಾಲ ಬಂದ್ಬಿಟ್ಟು 1225, ಸ್ಥಳ ಹಂಪಿಯಲ್ಲಿ. ಸೊ ಪ್ರಸಿದ್ಧಿ ಇರ್ತಕ್ಕಂಥದ್ದು, ಬಿರುದಿ ಇರ್ತಕ್ಕಂಥದ್ದು ರಗಳೆಯ ಕವಿ. ಕೃತಿಗಳು ಬಂದುಬಿಟ್ಟು ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮಚಾರಿತ್ರ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ. ಇಷ್ಟು 4 ಪಾಯಿಂಟ್ಸ್ಗಳನ್ನು ನೆನಪಿಟ್ಟುಕೊಂಡ್ರೆ ಸಾಕು. ಅಭ್ಯಾಸ. ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು. ಮೊದಲ ಪ್ರಶ್ನೆ, ಗಾನರಾಣಿಯರು ಅವನೀಶನನ್ನು ನೋಡಲು ಬಂದದ್ದನ್ನು ಕವಿಯು ಯಾವುದಕ್ಕೆ ಹೋಲಿಸಿದ್ದಾನೆ? ಉತ್ತರ, ಕಾಳರಾತ್ರಿ ಕನ್ಯೆಯರು ಹಗಲನ್ನು ನೋಡಲೆಂದು ಬಂದರು ಎನ್ನುವಂತೆ ಗಾನರಾಣಿಯರು ಮಹಾರಾಜ ಹರಿಶ್ಚಂದ್ರನೆಡೆಗೆ ಬಂದರು ಎಂದು ಕವಿಯು ವರ್ಣಿಸ್ತಾನೆ. ಪ್ರಶ್ನೆ 2, ಗಾನರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು? ಉತ್ತರ, ಹರಿಶ್ಚಂದ್ರನು ಗಾನರಾಣಿಯರಿಗೆ ತನ್ನ ಸರ್ವಾಭರಣವನ್ನು ಬಹುಮಾನವನ್ನಾಗಿ ಕೊಟ್ಟನು. ಪ್ರಶ್ನೆ 3, ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು? ಉತ್ತರ, ಗಾನರಾಣಿಯರು ಹರಿಶ್ಚಂದ್ರನನ್ನು ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಬಹುಮಾನವಾಗಿ ಕೊಡು ಎಂದು ಕೇಳಿದರು. ಪ್ರಶ್ನೆ 4, ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ? ಉತ್ತರ, ಸತ್ತಿಗೆಯು ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಪೂಜಿಸಿಕೊಳ್ಳುವುದರಿಂದ ದೇವರ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ. ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಯನ್ನೇ 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು. ಮೊದಲ ಪ್ರಶ್ನೆ, ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪ ಲಾವಣ್ಯ ಹೇಗಿತ್ತು? ವಿವರಿಸಿರಿ. ಉತ್ತರ, ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರ ರೂಪ ಲಾವಣ್ಯ. ಕಾಳರಾತ್ರಿಯ ಕನ್ಯೆಯರು ಹಗಲನ್ನು ನೋಡಲೆಂದು ಬಂದರು. ಸುರಾಸುರರು ಸಮುದ್ರವನ್ನು ಮಂಥನ ಮಾಡುವ ಸಮಯದಲ್ಲಿ ಹೊರಬಂದ ಹೊಸ ವಿಷದ ಹೊಗೆ ಸುರಿದು ಕಪ್ಪಾಗಿ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮನುಷ್ಯರಾದರೋ ಬ್ರಹ್ಮನು ನೀಲಿ ಬಣ್ಣದಿಂದ ಮಾಡಿದ ಗೊಂಬೆಗಳು ಜೀವವನ್ನು ಪಡೆದವೋ ಎನ್ನುವಂತೆ ಇತ್ತು ಎಂದು ಕವಿ ವರ್ಣಿಸಿದ್ದಾನೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಗಾನರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಹಾಡಿದರು? ವಿವರಿಸಿರಿ. ಗಾನರಾಣಿಯರು ಮಹಾರಾಜ ಹರಿಶ್ಚಂದ್ರನನ್ನು ಕಂಡು ಮಜಬಾಪು, ಅದಟರಾಯ, ಮಜರೇ ರಾಯ, ರಾಯದಳವುಳಕಾರ, ರಾಯಕಂಟಕ, ರಾಯ ಜಗಶೆಟ್ಟಿ, ರಾಯದಲ್ಲನ, ರಾಯ ಕೋಳಾಹಳ, ರಾಯ ಭುಜಬಲ ಭೀಮ, ರಾಯಮರ್ದನ, ರಾಯಜಿಯ ಚಿರಂಜೀವಿಯಾಗು ಎಂದು ಕೀರ್ತಿಸಿ ದಂಡಿಗೆ ಹಿಡಿದು ಹಾಡಲು ಪ್ರಾರಂಭವನ್ನು ಮಾಡ್ತಾರೆ. ಪ್ರಶ್ನೆ 3, ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ? ಉತ್ತರ, ಹರಿಶ್ಚಂದ್ರನು ಗಾನರಾಣಿಯರನ್ನು ಕುರಿತು ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟೋ ಸಮಯದಲ್ಲಿ ಸತ್ತಿಗೆಯು ಇಲ್ಲದಿದ್ದರೆ ದೊರೆತನವು ಶೋಭಿಸೋದಿಲ್ಲ. ಭೂಮಿಯಲ್ಲಿ ಯುದ್ಧರಂಗದಲ್ಲಿ ಸತ್ತಿಗೆಯನ್ನು ಕಂಡ ಶತ್ರುಗಳು ನಿಲ್ಲುವುದಿಲ್ಲ. ಸತ್ತಿಗೆಯ ಕೆಳಗೆ ಆವರಿಸುವ ನೆರಳಿನಲ್ಲಿ ಯಾವನು ಇರುವನೋ ಅವನಿಗೆ ವಿಪತ್ತು, ಅಡಚಣೆಗಳು, ಬಡತನ, ರೋಗ, ಅಪಕೀರ್ತಿ, ಸೋಲು, ಭಯ ಇಲ್ಲವಾಗುವುದು. ಆದ್ದರಿಂದ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಅಂತ ಬರೆದ್ರೆ ಸಾಕು. ಇನ್ನು ಪ್ರಶ್ನೆ 4, ಮುತ್ತಿಗೆಯ ಸತ್ತಿಗೆಯ ವಿಶೇಷತೆ ಕುರಿತು ಹರಿಶ್ಚಂದ್ರ ಏನು ಹೇಳುತ್ತಾನೆ? ಉತ್ತರ, ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯ ವಿಶೇಷತೆಯನ್ನು ಕುರಿತು, ಈ ಸತ್ತಿಗೆಯು ಜನರಿಗೆ ಕೊಡಬಾರದ್ದರಿಂದ ಸತಿ ಅಂಶಾನುಗತವಾಗಿ ಬಂದಿದ್ದರಿಂದ, ತಂದೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಪೂಜಿಸಿಕೊಳ್ಳುವುದರಿಂದ, ದೇವರು ನೆರಳಿನ ತಂಪನ್ನು ಸೊಗಸಾಗಿ ಕೊಡುವುದಾದ್ದರಿಂದ, ಘೋಷಿಸುವ ತಾಯಿ ಯುದ್ಧದಲ್ಲಿ ಶತ್ರುಗಳನ್ನು ನಡುಗಿಸುವುದರಿಂದ ಚತುರಂಗ ಬಲ ಎನಿಸಿಕೊಂಡಿದೆ. ಇದನ್ನು ತಿಳಿದು ಬೇಡುವವರನ್ನು 3 ಲೋಕದಲ್ಲಿಯೂ ಅತಿ ದೊಡ್ಡರು ಎನ್ನುವುದಿಲ್ಲವೇ ಎಂದು ಹೇಳುತ್ತಾನೆ ಅಂತ ಬರೆದ್ರೆ ಸಾಕು. ಇನ್ನು 8 ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕಿತ್ತು. ಪ್ರಶ್ನೆ ಇತ್ತು, ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ ಅಂತ ಇತ್ತು. ಉತ್ತರ, ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಬಡತನದ ಸಮಯದಲ್ಲಿ ಆನೆಯು ದೊರೆತು ಫಲವೇನು? ಬಾಯಾರಿಕೆಯ ಸಮಯದಲ್ಲಿ ತುಪ್ಪವು ದೊರಕಿ ಫಲವೇನು? ರೋಗ ಬಂದು ಬಿದ್ದಿರುವಾಗ ರಂಬೆಯು ದೊರಕಿ ಫಲವೇನು? ಸಾಯುವ ಸಮಯದಲ್ಲಿ ರಾಜ್ಯದ ದೊರೆತನ ದೊರಕಿ ಫಲವೇನು? ಕಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟು ಫಲವೇನು? ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನ್ನು, ಬಡವನಿಗೆ ಚಿನ್ನವನ್ನು, ಅತಿರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಸಂತೋಷವನ್ನು ಹೊಂದುವರು. ಅವರನ್ನು ಹೋಲುವ ನಮಗೆ ಸುಡನೆ ಸುಡುವ ಬಿರು ಬಿಸಿಲ ಸೆಕೆಯಲ್ಲಿ ಬಿಸಿ ಉಸಿರು ಬಂದು ಬಿಸಿಲಿನಿಂದ ಉರಿ ಹತ್ತಿದೆ.
ಬಾಯಿ ಬತ್ತಿ ಹೋಗಿದೆ. ಬಿಸಿಲ ಝಳದಿಂದ ಸಾವು ಆವರಿಸುತ್ತಿದೆ. ಈ ಸಮಯದಲ್ಲಿ ನಿನ್ನ ಮುತ್ತಿಗೆ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಅಂತ ಹೇಳ್ತಾರೆ. ಪ್ರಶ್ನೆ 2. ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ನಡೆದ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ. ಉತ್ತರ: ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಬಡತನದ ಸಮಯದಲ್ಲಿ ಆನೆಯು ದೊರೆತು ಫಲವೇನು? ಬಾಯಾರಿಕೆಯ ಸಮಯದಲ್ಲಿ ತುಪ್ಪವು ದೊರಕಿ ಫಲವೇನು? ರೋಗ ಬಂದು ಬಿದ್ದಿರುವಾಗ ರಂಬೆಯು ದೊರಕಿ ಫಲವೇನು? ಸಾಯುವ ಸಮಯದಲ್ಲಿ ರಾಜ್ಯದ ದೊರೆತನ ದೊರಕಿ ಫಲವೇನು? ಕಡು ಬಿಸಿಲಿನಿಂದ ಬಳಲಿ ಬೆಂಡಾಗಿರುವ ಸಮಯದಲ್ಲಿ ನಮಗೆ ನೀನು ಪ್ರೀತಿಯಿಂದ ಆಭರಣಗಳನ್ನು ಕೊಟ್ಟು ಫಲವೇನು? ಸಮುದ್ರದಲ್ಲಿ ಮುಳುಗುವವನಿಗೆ ತೆಪ್ಪವನ್ನು, ಬಡವನಿಗೆ ಚಿನ್ನವನ್ನು, ಅತಿರೋಗಿಗೆ ಅಮೃತವನ್ನು ಕೊಟ್ಟರೆ ಅವರು ಸಂತೋಷವನ್ನು ಹೊಂದುವರು. ಅವರನ್ನು ಹೋಲುವ ನಮಗೆ ಸುಡಸುಡನೆ ಸುಡುವ ಬಿರುಬಿಸಿಲ ಸೆಕೆಯಲ್ಲಿ ಬಿಸಿ ಉಸಿರು ಬಂದು ಬಿಸಿಲಿನಿಂದ ಉರಿ ಹತ್ತಿದೆ, ಬಾಯಿ ಬತ್ತಿ ಹೋಗಿದೆ. ಬಿಸಿಲ ಝಳದಿಂದ ಸಾವು ಆವರಿಸುತ್ತಿದೆ. ಈ ಸಮಯದಲ್ಲಿ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡನು ಎಂದನು. ಹರಿಶ್ಚಂದ್ರನು ಪ್ರೀತಿಯಿಂದ ಎಲ್ಲವನ್ನೂ ಕೊಡಬಹುದು, ಬಿಡಬಹುದು. ತಾಯಿಯನ್ನು, ತಂದೆಯನ್ನು, ಸತಿಯನ್ನು, ದೇವರನ್ನು ಮನಸಾರೆ ನಂಬಿ ವಿಶ್ವಾಸವಿಟ್ಟು ಪರಿವಾರವನ್ನು ಕೊಡುವ ಅತಿ ಶೂರರು ಜನರಲ್ಲಿ ಜನಿಸರು ಎಂದನು. ಆಗ ಗಾನರಾಣಿಯರು ಹರಿಶ್ಚಂದ್ರನನ್ನ ಕುರಿತು, ಮಹಾರಾಜ, ನೀನು ಈಗ ಹೇಳಿದ ಅನಿತರಲ್ಲಿ ಬೇಡಿದೊಡೆ ಕೊಡಬೇಡ, ಸತ್ತಿಗೆಯನ್ನು ಕೊಡು ಎಂದರೆ ಶೋಭವೇಕೆ ಎಂದನು. ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯ ವಿಶೇಷತೆಯನ್ನು ಕುರಿತು, ಈ ಸತ್ತಿಗೆಯು ಜನರಿಗೆ ಕೊಡಬಾರದರಿಂದ, ಸತಿ ವಂಶಾನುಗತವಾಗಿ ಬಂದಿದ್ದರಿಂದ, ತಂದೆ ಪಟ್ಟವನ್ನು ಕಟ್ಟೋ ಸಮಯದಲ್ಲಿ ಪೂಜಿಸಿಕೊಳ್ಳುವುದರಿಂದ, ದೇವರು ನೆರಳಿನ ತಂಪವನ್ನು ಸೊಗಸಾಗಿ ಕೊಡುವುದಾದ್ದರಿಂದ, ಪೋಷಿಸುವ ತಾಯಿ ಯುದ್ಧದಲ್ಲಿ ಶತ್ರುಗಳನ್ನು ನಡಗಿಸುವುದರಿಂದ ಚತುರಂಗ ಬಲ ಎನಿಸಿಕೊಂಡಿದೆ. ಇದನ್ನು ತಿಳಿದು ತಿಳಿದು ಬೇಡುವವರನ್ನು 3 ಲೋಕದಲ್ಲಿಯೂ ಅತಿ ದೊಡ್ಡರು ಎನ್ನುವುದಿಲ್ಲವೇ ಎಂದು ಹೇಳ್ತಾನೆ. ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಮೊದಲ ವಾಕ್ಯ: ಸಂದ ಕಾರ್ಯಗಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರು. ಆಯ್ಕೆ: ಈ ವಾಕ್ಯವನ್ನು ಶ್ರೀ ಟಿ.ಎಸ್. ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ, ಕವಿ ರಾಘವಾಂಕ ರಚಿಸಿರುವ ಹರಿಶ್ಚಂದ್ರ ಕಾವ್ಯ ಎಂಬ ಕೃತಿಯಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಕನ್ಯೆಯರು ಆಶ್ರಮದ ಉಪವನದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದ ಹರಿಶ್ಚಂದ್ರನ ಬಳಿಗೆ ಬಂದ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳ್ತಾನೆ. ಸ್ವಾರಸ್ಯ: ಗಾನರಾಣಿಯರು ಬಹಳ ಕಪ್ಪು ಬಣ್ಣದವರಾಗಿದ್ದರು ಎಂಬುದನ್ನು ಕವಿ ಈ ಮಾತಿನಲ್ಲಿ ಬಹು ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾನೆ. ಎರಡನೇ ಪ್ರಶ್ನೆ: ಬಡತನದ ಹೊತ್ತಾನೆ ದೊರಕಿ ಫಲವೇನು ಅಂತ ಇತ್ತು. ಆಯ್ಕೆ: ಈ ವಾಕ್ಯವನ್ನು ಶ್ರೀ ಟಿ.ಎಸ್. ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ, ಕವಿ ರಾಘವಾಂಕ ರಚಿಸಿರುವ ಹರಿಶ್ಚಂದ್ರ ಕಾವ್ಯ ಕೃತಿಯಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯಪಟದಿಂದ ಆರಿಸಲಾಗಿದೆ. ಸಂದರ್ಭ: ಹರಿಶ್ಚಂದ್ರನು ತನ್ನ ಮನಸ್ಸನ್ನು ಗಾನ ನೃತ್ಯಗಳಿಂದ ಸಂತೋಷಪಡಿಸಿದ ಗಾನರಾಣಿಯರಿಗೆ ಚಿನ್ನದ ಆಭರಣಗಳನ್ನು ಬಹುಮಾನವಾಗಿ ಕೊಟ್ಟ ಸಂದರ್ಭದಲ್ಲಿ ಗಾನರಾಣಿಯರು ಹರಿಶ್ಚಂದ್ರನಿಗೆ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ: ನಮಗೆ ಯಾವುದು ಅಗತ್ಯವೋ ಅದನ್ನು ಬಹುಮಾನವಾಗಿ ಕೊಡಬೇಕೋ ಹೊರತು ಮತ್ಯಾವುದನ್ನು ಕೊಡುವುದರಿಂದ ಏನು ಪ್ರಯೋಜನ ಎಂದು ಈ ಮಾತಿನ ಮೂಲಕ ಗಾನರಾಣಿಯರು ಸ್ವಾರಸ್ಯಪೂರ್ಣವಾಗಿ ಹೇಳುತ್ತಾರೆ. ಲಾಸ್ಟ್ ವಾಕ್ಯ ಇತ್ತು, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಭೂಭುಜ ಎಂದರು ಅಂತ ಇತ್ತು. ಆಯ್ಕೆ: ಈ ವಾಕ್ಯವನ್ನು ಶ್ರೀ ಟಿ.ಎಸ್. ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ, ಕವಿ ರಾಘವಾಂಕ ಬರೆದ ಹರಿಶ್ಚಂದ್ರ ಕಾವ್ಯ ಕೃತಿಯಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಹರಿಶ್ಚಂದ್ರನು ತನ್ನ ಮನಸ್ಸನ್ನು ಗಾನ ನೃತ್ಯಗಳಿಂದ ಸಂತೋಷಪಡಿಸಿದ ಗಾನರಾಣಿಯರಿಗೆ ಚಿನ್ನದ ಆಭರಣಗಳನ್ನು ಬಹುಮಾನವಾಗಿ ಕೊಟ್ಟ ಸಂದರ್ಭದಲ್ಲಿ ಗಾನರಾಣಿಯರು ಹರಿಶ್ಚಂದ್ರನಿಗೆ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ನಮಗೆ ಬೇಕಾಗಿರುವುದು ನಿನ್ನ ಚಿನ್ನಾಭರಣಗಳಲ್ಲ, ನಿನ್ನ ರಾಜವೈಭೋಗದ ಚಿಹ್ನೆಯಾದ ಸತ್ತಿಗೆ ಎಂಬುದನ್ನು ಗಾನರಾಣಿಯರು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳ್ತಾರೆ. ಲಾಸ್ಟ್ ವಾಕ್ಯ: ಅನುನಯದೊಳೆಲ್ಲವಂ ಕೊಡಬಹುದು, ಬಿಡಬಹುದು. ಆಯ್ಕೆ: ಈ ವಾಕ್ಯವನ್ನು ಟಿ.ಎಸ್. ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ, ಕವಿ ರಾಘವಾಂಕ ರಚಿಸಿದ ಹರಿಶ್ಚಂದ್ರ ಕಾವ್ಯ ಕೃತಿಯಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಗಾನರಾಣಿಯರು ಹರಿಶ್ಚಂದ್ರನಿಗೆ ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಕೇಳಿದ ಸಂದರ್ಭದಲ್ಲಿ ಹರಿಶ್ಚಂದ್ರ ಈ ಮಾತನ್ನು ಹೇಳ್ತಾನೆ. ಸ್ವಾರಸ್ಯ: ಪ್ರೀತಿ ಇದೆ ಎಂದು ಕೇಳಿದ್ದೆಲ್ಲವನ್ನು ಕೊಡಲು ಸಾಧ್ಯವಿಲ್ಲ, ಕೊಡಬಹುದಾದ ವಸ್ತುಗಳನ್ನು ಮಾತ್ರ ಕೊಡಲು ಸಾಧ್ಯ ಎಂದು ಈ ಮಾತಿನ ಮೂಲಕ ಹರಿಶ್ಚಂದ್ರ ಸ್ವಾರಸ್ಯಪೂರ್ಣವಾಗಿ ಹೇಳ್ತಾನೆ ಅಂತ ಬರೆದ್ರೆ ಸಾಕು.